ನಮಸ್ಕಾರ. ನನ್ನ ಪ್ರಮೋಟರ್ಸ್ ಅಷ್ಟು ಜನಕ್ಕೂ ನನ್ನ ನಮಸ್ಕಾರ ಫಸ್ಟು. ಯಾಕಂದರೆ ತುಂಬ ಯಂಗ್ ಪೀಪಲ್ ಬಟ್ ತುಂಬ ಇನೋವೇಟಿವ್ ಆಗಿ ಎಲ್ಲ ಪ್ರಾಡಕ್ಟ್ಸನ್ನು ಕೊಟ್ಟಿರೋದಕ್ಕೆ ನಂದು ನಮಸ್ಕಾರ ಹೇಳ್ಕೊಳ್ತೀನಿ. ಆ್ಯಂಡ್ ಬರ್ಡೇ ಬೇಬಿ ನವೀನ್ ಸರ್ ಅವ್ರಿಗೂ ನಮಸ್ತೆ. ಆ್ಯಂಡ್ ಆಲ್ ಸೀನಿಯರ್ ಮೆಂಬರ್ಸ್, ಸೀನಿಯರ್ ಅಫಿಷಿಯಲ್ಸ್ ಆ್ಯಂಡ್ ಆಲ್ ಮೈ ಕಾಲೀಗ್ಸ್ ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ವಿಶ್ವಭಾರತಿ ಅಂತ. ನಾನು ಗೌರ್ಮೆಂಟ್ ಆಫೀಸಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ. ರೀಸೆಂಟಾಗಿ ಲಾಸ್ಟ್ ಇಯರ್ ನವಂಬರಲ್ಲಿ ನಾನು ಜಾಯ್ನ್ ಆಗಿ ಒಂದು 3 ತಿಂಗಳು ಕಂಪ್ಲೀಟ್ ಆಗಿದೆ. ಜಾಯ್ನ್ ಆಗುವಾಗ ನನಗೆ ಇಲ್ಲಿ ನಾನು ಜಾಯ್ನ್ ಆಗಬೇಕು, ಹೇಗೆ ಪರವಾಗಿಲ್ವಾ, ನಾನು ಒಂದು ಗೌರ್ಮೆಂಟ್ ಆಫೀಸಲ್ಲಿ ಫೈಲ್ ಮೂವ್ಮೆಂಟಲ್ಲಿ ಇದ್ದೆ. ಈಗ ಇಲ್ಲಿ ಬಂದ ಮೇಲೆ ನಾನು ಮಾರ್ಕೆಟಿಂಗ್ ಬರಬೇಕು, ನನ್ನ ಕೈಯಲ್ಲಿ ಆಗುತ್ತಾ ಅನ್ನೋ ಒಂದು ಭಯ ಇತ್ತು, ಬಟ್ ಒಂದು ನಂಬಿಕೆ ಇತ್ತು. ಯಾಕಂದರೆ ಇಲ್ಲಿ ಹಾಕಿದ್ದಾರೆ ನೋಡಿ, ಸಹಸ್ರನಾಮ ಥರ ಒಂದೊಂದು ಆಯ್ಕೆ ಈ ಬೋರ್ಡೇ ನನಗೆ ತುಂಬ ನಂಬಿಕೆ ಕೊಟ್ಬಿಡ್ತು. ಯಾಕಂದರೆ ಯೂಶ್ವಲಾಗಿ ಒಂದು ಆಯ್ಕೆ ಅಂದು ಹಾಕಿದರೆ ಸಾಕಾಗಿತ್ತು, ಆದರೆ ಒಂದೊಂದು ಪ್ರತಿ ನಿಮಿಷನೂ ನಾವು ತಿರುಗಿ ನೋಡುವಾಗೆಲ್ಲ ಆಯ್ಕೆ ಅಂದಿತ್ತು. ಐ ಫೆಲ್ಟ್ ವೆರಿ ಹ್ಯಾಪಿ. ಓಕೆ, ನನ್ನ ಕೈಯಲ್ಲಿ ಆಗೋಷ್ಟು ನಾನು ಮಾಡೋಣ ಅಂದು ಒಂದು ಛಲ ಬಂತು. ಫಸ್ಟು ನನಗೆ ಎನ್ವೈರ್ನ್ಮೆಂಟ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಎಲ್ಲರ ಮುಖದಲ್ಲಿನೂ ಒಂಥರ ನಗು ಮುಖ ಇತ್ತು. ಹೊಸಬ್ರನ್ನ ಕರ್ಕೊಳ್ಳುವಾಗ ತುಂಬ ಖುಷಿ ಇತ್ತು ಎಲ್ರಿಗೂ. ಇಟ್ ಈಸ್ ಅನ್ ಗುಡ್ ಪ್ಲ್ಯಾಟ್ಫಾರ್ಮ್. ಏಕೆಂದರೆ ಬರುವ ಪ್ರಾಡಕ್ಟ್ಸನ್ನು ಒಂದೊಂದಾಗಿ ನನಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡುವಾಗ ಇಟ್ ಈಸ್ ಫಾರ್ ಪೋರ್ ಆ್ಯಸ್ ವೆಲ್ ಆಸ್ ರಿಚ್. ಎಲ್ರಿಗೂ ಡಿಸೈನ್ ಮಾಡಿ ಟೈಲರ್ ಮೇಡ್ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ ಪ್ರಮೋಟರ್ಸ್. ಅದಕ್ಕೆ ಅವ್ರಿಗೊಂದು ಚಪ್ಪಾಳೆ. ನಾನು ಜಾಯ್ನ್ ಆದ ಸ್ವಲ್ಪ ದಿನದಲ್ಲಿ F5 ಸ್ಟಾರ್ಟ್ ಆಯಿತು. F4 ಇತ್ತು. ದೇರ್ ವಾಸ್ ಹೆಡ್ ಆಫೀಸ್ ಚಿಕ್ಕಬಳ್ಳಾಪುರಲ್ಲಿ ಇದ್ದು, ಮತ್ತು ಮಲ್ಲೇಶ್ವರಮಲ್ಲಿ, ಆಮೇಲೆ ನೆಲಮಂಗಲದಲ್ಲಿ, ಆಮೇಲೆ ಯಲಹಂಕದಲ್ಲಿ ಇದ್ದಿದ್ದು ನನಗೆ ಗೊತ್ತಾಗಿತ್ತು. ಆದರೆ ಸಪ್ರೇಟಾಗಿ F5 ಫಾರ್ಮ್ ಆಯಿತು. ಖುಷಿ ಆಯಿತು. ಹಂಗಂದರೆ ಬಿಸ್ನೆಸ್ ಡೆವಲಪ್ ಆಗಿದೆ ಅಂತ ಅರ್ಥ. ಒಂದೊಂದು ನ್ಯೂ ಫೇಸಸ್, ಒಂದೊಂದು ಸಲನೂ ನಾನು ಒಂದೊಂದು ವಾರ ಚಿವಸಾಗಿ ಯಾರ್ಯಾರನ್ನು ಮುಂದೆ ತಳ್ತಾರೋ ಆವಾಗಲ್ಲ ಹೊಸ ಮುಖಗಳನ್ನು ನೋಡಿದೆ. ಹೊಸ ಮುಖಗಳು ಜಾಯ್ನ್ ಆದರೆ ಒಂದು ಹೊಸ ಪ್ರಾಡಕ್ಟ್ ಜಾಯ್ನ್ ಆಗುತ್ತೆ, ಹೊಸ ಪ್ರಾಡಕ್ಟ್ ಇಂಟ್ರಡ್ಯೂಸ್ ಆಗುತ್ತೆ. ಒಂದೊಂದು ಪ್ರಾಜೆಕ್ಟಲ್ಲಿನೂ ಒಬ್ಬೊಬ್ಬರು ಮುಂದೆ ಹೋಗ್ತಾ ಇದ್ದಾರೆ, ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಜನ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಮಸ್ತೆ. ಯಾಕಂದರೆ ಪ್ರಾಡಕ್ಟ್ ಅನ್ನೋದು ಅಷ್ಟು ಈಸಿ ಅಲ್ಲ. ಒಂದೊಂದು ಪ್ರಾಡಕ್ಟನ್ನು ಒಂದೊಂದು ಸ್ಟ್ರಾಟಜಿಯಾಗಿ ಮಾಡಿ ಅವ್ರುಗಳು ತಗೊಂಡು ಬಂದಿರುವ ರೀತಿ ನಿಜಕ್ಕೂ ತುಂಬ ಇಷ್ಟ ಆಗುತ್ತೆ. ಅದು ಮಾತ್ರ ಇಲ್ಲ, ಜಾಬನ್ನು ಅಷ್ಟೇ. ಚಿಕ್ಕವರಿಗಿಂದ ದೊಡ್ಡವ್ರ ತನಕ ಇದೆ ಇಲ್ಲಿ. ಚಿಕ್ಕವರಿಗೆ ಮುಂದೆ ಹೋಗುವ ಒಂದು ಬಲ ಇರುತ್ತೆ, ದೊಡ್ಡವರಿಗೆ ಯುಕ್ತಿ ಇರುತ್ತೆ. ಮುಂದೆ ಹೋಗೋಕ್ಕೆ ಚಿಕ್ಕ ವಯಸ್ಸವರು ಮುಂದೆ ಹೋಗ್ತಾ ತಳ್ಕೊಂಡು ಹೋಗ್ತಾರೆ. ಆದರೆ ದೊಡ್ಡವ್ರು ಹಂಗಿಲ್ಲ, ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಕಾಲು ಎಲ್ಲಿ ತುಳಿಬೇಕು, ಎಲ್ಲಿ ಮುಂದೆ ಹೋಗ್ಬೇಕು ಅನ್ನೋದು ಒಂದು ಅವ್ರ ಹತ್ರ ಇದೆ, ಎಲ್ಲಿ ನುಗ್ಗಬೇಕನ್ನೋದು ಅವ್ರ ಹತ್ರ ಒಂದು ಯುಕ್ತಿ ಇದೆ. ಸೊ ಶಕ್ತಿ ಯುಕ್ತಿ ಎರಡೂ ಬೇಕಾಗಿರೋದು ಮಾತ್ರ ಮಾರ್ಕೆಟಿಂಗ್ ಅಲ್ವಾ. ಸೊ ಅದಕ್ಕೆ ನಾವು ಎಲ್ಲದಕ್ಕೂ ರೆಡಿ ಆಗಬೇಕು. ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದು ಎಜುಕೇಷ್ನಲ್. ಇಲ್ಲಿ ಎಜುಕೇಷನ್ ಏನೋ ತುಂಬ ಇದೆ. ಸೊ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಟೀಮ್ ಫಾರ್ಮ್ ಮಾಡಿಕೊಂಡು ಸ್ಟೂಡೆಂಟನ್ನು ಜಾಯಿನ್ ಮಾಡಿಸೋದಾಗಲಿ, ಸ್ಯಾಟರ್ಡೇ ಸಂಡೇಸಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದಾಗಲಿ, ಟೀಮ್ ಪ್ರಕಾರ ಮನೆಗಳಿಗೆ ಹೋಗಿ ಇನ್ಫಾರ್ಮೇಷನ್ ಕೊಟ್ಟು ಮಕ್ಕಳನ್ನು ಜಾಯಿನ್ ಮಾಡಿಸೋದಾಗಲಿ, ಒಂದೊಂದು ಹತ್ತಿರದಲ್ಲಿನೂ ಒಂದೊಂದು ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಐಕ್ಯ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಇಂಟ್ರೊಡ್ಯೂಸ್ ಆಗುವಾಗ ಇಟ್ ವಾಸ್ ವೆಲ್ ಗೋಯಿಂಗ್ ವಿತ್ ಪ್ರಿಫರೆನ್ಸ್ ಶೇರ್ಸ್ ಫ್ಲಾಟ್ ಮಾಡುವಾಗ ಖುಷಿಯಾಗಿ ನಾನು ಶೇರ್ಸ್ ತಗೊಂಡೆ. ನೆಕ್ಸ್ಟು ಫೆದರ್ ಆನ್ ದ ಕ್ಯಾಪ್ ಫಿನ್ಕಾರ್ಪಲ್ಲಿ 24 ಮಂತ್ಸಿಂದ 77 ಇಯರ್ಸ್ ತನಕ 72 ಮಂತ್ಸ್ ತನಕ ಪ್ರೋಗ್ರಾಮ್ ಇತ್ತು. ಅರ್ಲಿಯರ್ ಆಗಿದ್ದಿದ್ದು 20 ಇನ್ಸ್ಟಾಲ್ಮೆಂಟ್, 30 ಇನ್ಸ್ಟಾಲ್ಮೆಂಟ್, 60 ಇನ್ಸ್ಟಾಲ್ಮೆಂಟಲ್ಲಿ ನಾವು ನಮ್ಮ ಮಣಿಯನ್ನು ನಾವು ಸೇವ್ ಮಾಡಿ ಅದನ್ನು ತಗೊಳ್ಳೋದು. ಹೂವಿಗೆ ಮಾತ್ರ ವಾಸನೆ ಇಲ್ಲ, ದುಡ್ಡಿಗೆ ಕೂಡ ವಾಸನೆ ಇದೆ. ಮಣಿಯನ್ನು ಹಿಂಗೆ ಮುಟ್ಟಿ ನೋಡಿ ಎಷ್ಟು ಸುವಾಸವಾಗಿ ತುಂಬ ಚೆನ್ನಾಗಿದೆ. ಆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಲೈಫಲ್ಲಿ ಮುಂದೆ ಹೋಗಬೇಕಂದ್ರೆ ದುಡ್ಡು ಇಂಪಾರ್ಟೆಂಟು. ಈಗ ದುಡ್ಡು ಆ್ಯಕ್ಚುಲಾಗಿ ಮಣಿ ಒಳಗಡೆ ಬರುವಾಗ ಇಲ್ಲಿ ಬೇರೆ ಪ್ರಾಜೆಕ್ಟ್ಸಲ್ಲಿ ವೆದರ್ ಇಟ್ ಈಸ್ ಎಫ್ ಟಿಯಲ್ಲಿನೂ ಅಷ್ಟೇ, ಈವನ್ FLM FSS ಇದರಲ್ಲಿನೂ ಅಷ್ಟೇ 500 ರೂಪಾಯಿಯಿಂದ ಸ್ಟಾರ್ಟ್ ಮಾಡಿರಬಹುದು. ಆದರೆ ನಮ್ಮ ಪ್ರಮೋಟರ್ಸ್ ಆ ಥರ ಸ್ಟಾರ್ಟ್ ಮಾಡಲಿಲ್ಲ, 450 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಹಂಗಂದರೆ ಒಂದು BPL ಕಾರ್ಡ್ ಹೋಲ್ಡರ್ ಕೂಡ ತಗೊಳ್ಳುವಷ್ಟು ಒಂದು ತುಂಬ ಚಿಕ್ಕದಾಗಿದ್ರು ಅಚ್ಚೊಕ್ಕಟ್ಟಾಗಿ ಬಂದಿದೆ. ಚಿಕ್ಕ ಮೂರ್ತಿ ತುಂಬ ದೊಡ್ಡ ಮೂರ್ತಿಯಾಗಿ ತುಂಬ ಬಿಗ್ ಬಿಸ್ನೆಸ್ ಮಾಡುವಂಥ ಮೂರ್ತಿಯಾಗಿದೆ. ಯಾಕಂದರೆ ಯಾರು ಬೇಕಾದರೂ ಸೇವ್ ಮಾಡ್ಬೋದು.
ಅದು ಲಾಸ್ಟಲ್ಲಿ ಬರುವುದಲ್ಲಿ ನಾವು ಏನು ಬೇಕಾದರೂ ತೊಗೊಳ್ಬೋದು. ಮಣಿ ಮಾತ್ರ ಇಲ್ಲ, ನಮ್ಮ ಮನೆಗೆ ಏನು ಪ್ರಾಡಕ್ಟ್ ಬೇಕಾದರೂ ತೊಗೊಳ್ಬೋದು. ಎಲೆಕ್ಟ್ರಾನಿಕ್ಸ್, ಈಗ ಎಜುಕೇಷನ್ ಹೇಳಿದೆ, ಫ್ಯಾಮಿಲಿ ಮಾರ್ಟ್ ಇದೆ ಇದರಲ್ಲಿ, ಆಮೇಲೆ ಲ್ಯಾಂಡ್ ಡೆವಲಪಿಂಗ್ ಈಗ ಜಾರಿ ಬರ್ತಾ ಇದೆ, ಆಮೇಲೆ ಫುಡ್ ಆ್ಯಂಡ್ ಬೀವರೇಜಸ್ ಮಾಡ್ತಾ ಇದ್ದಾರೆ, ಅದು ಬರ್ತಾ ಇದೆ, ಹಮ್ಮಿಕೊಳ್ತಾ ಇದೆ ಇಲ್ಲಿ. ಸೊ ಟ್ರಾವೆಲ್ಸ್, ಈವೆಂಟ್ ಮ್ಯಾನೇಜ್ಮೆಂಟ್, ಜ್ಯುವೆಲರಿ, ಇದು ಎಲ್ಲ ಒಂದಕ್ಕೊಂದು ಒಂದು 10 ಐಟಮ್ಸ್ ನಮ್ಮದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲನೂ ಇರುವಾಗ ಒಂದು ರೆಸಾರ್ಟ್ಗೆ ಹೋಗೋದಾಗಲಿ, ಈಗ ಸಂಪರ್ಕ್ ಕ್ಯಾಂಪ್ ಆಗಲಿ, ಒಂದೊಂದು ಯೋಚನೆ ಮಾಡಿ ತುಂಬ ಸ್ಟ್ರಾಟಜಿಕಲಾಗಿ ಮೂವ್ ಮಾಡಿ ವಿನ್ ನಾವೇ ವಿನ್ ಎಂದು ಹೇಳ್ತಾ ಇರೋದು ಐಕ್ಯ ಫಾರ್ಚೂನ್ ಪ್ಲಸ್ ಮಾತ್ರ ಅಂತ ಅನ್ನಿಸ್ತಾ ಇದೆ ನನಗೆ. ಇದರಲ್ಲಿ ಫಿನ್ಕಾರ್ಪ್ ಇಂಟ್ರಡ್ಯೂಸ್ ಮಾಡುವಾಗ ನನ್ನ ಅಚೀವ್ಮೆಂಟಲ್ಲಿ ನಾನು ಸ್ವಲ್ಪ ಅದರಲ್ಲೂ ಶೇರ್ಸ್ಗಳನ್ನು ತಗೊಂಡೆ. ಅದಕ್ಕೆ ನೆಕ್ಸ್ಟು ಸ್ಟಾರ್ ಪ್ಲಸ್ಸಲ್ಲಿ ಇದು ಮಾಡುವಾಗ ಸ್ಟಾರ್ ಪ್ಲಸ್ ಕಸ್ಟಮರ್ ಆಗಿಯೂ ಆಗಿದೆ ನಾನು. ನೆಕ್ಸ್ಟು ಪ್ಲ್ಯಾಟಿನಮ್ ಪ್ಲಸ್ ಎಂದು ಬರುವಾಗ ಪ್ಲ್ಯಾಟಿನಮ್ ತಗೊಂಡೆ, ರಾಯಲ್ಟಿ ಬರುವಾಗ ಚಾನ್ಸಸ್ ಉಂಟು. ಸೊ ಹಾಗಾಗಿ ನಾನು ಅದನ್ನು ಇಷ್ಟಪಡ್ತಾ ಇದ್ದೀನಿ. ಅಲ್ಟಿಮೇಟ್ ಪ್ರಾಡಕ್ಟ್ಸನ್ನು ಕೊಟ್ಟಿರುವ ಪ್ರೊಮೋಟರ್ಸ್ಗೆ ಥ್ಯಾಂಕ್ಸ್. ಇದೇ ಥರ ಒಂದು ಫ್ಯಾಮಿಲಿ ಎನ್ವೈರ್ನ್ಮೆಂಟ್ ಆಗಿ ಒಂದೊಂದಾಗಿ ಮ್ಯಾನೇಜ್ ಮಾಡಿಕೊಂಡು ಬರುವ ನಮ್ಮ ಅನಿಲ್ ಸರ್ ಆಗಲಿ, ನವೀನ್ ಸರ್ ಆಗಲಿ, ಜೊತೆಯಲ್ಲಿ ನಮಗೆ ಒಂದೊಂದಾಗಿ ಕಂಫರ್ಟಬಲ್ ಆಗಿ ನಮಗೆ ಟ್ರೈನಿಂಗ್ ಕೊಡೋದಾಗಲಿ, ಇಲ್ಲಾದರೆ ಅದನ್ನು ನಾವು ಹೆಂಗೆ ಮುಂದೆ ಹೋಗೋದು ಅನ್ನೋದಾಗಲಿ, ನಮ್ಮ ಟೀಮ್ ಲೀಡರ್ಸ್ ಆಗಲಿ, ಇಟ್ ಮೀನ್ಸ್ ಬ್ರಾಂಚ್ ಮ್ಯಾನೇಜರ್ಸ್ ಆಗಲಿ, ಸೀನಿಯರ್ ಅಫಿಷಿಯಲ್ಸ್ ಆಗಿ ಒಂದೊಂದಾಗಿ ಹೇಳ್ಕೊಡ್ತಾ ಇದ್ದಾರೆ. ಅವ್ರದ್ದು ವಾಟ್ ಟು ಟೆಲ್, ಅವ್ರದ್ದು ಎಬಿಲಿಟಿಯನ್ನು ನಾವು ಕಲ್ತ್ಕೊಳ್ಬೇಕು, ರಿಸ್ಕ್ ತಗೊಳ್ಬೇಕು. ಒಬ್ಬೊಬ್ಬರು ರಿಸ್ಕ್ ತೊಗೊಂಡ್ರೆ ಮಾತ್ರ ಮುಂದೆ ಲೈಫಲ್ಲಿ ಮುಂದೆ ಹೋಗೋಕ್ಕೆ ನಮಗೆ ಆಪರ್ಚುನಿಟಿ ಸಿಕ್ಕುತ್ತೆ. ಹೋಗ್ತಾ ದಾರಿ ನಿಂತ್ಕೊಂಡ್ರೆ ದಾರಿ ಸಿಕ್ಕಲ್ಲ. ಹೋಗಬೇಕು, ನುಗ್ಗಬೇಕು, ಹೊಡಿಬೇಕು, ಹೋಗಬೇಕು, ಕೆಲಸಗಳನ್ನ ಮಾಡಬೇಕು. ಅದರಲ್ಲಿ ಬರೋ ಹಣವನ್ನು ನಾವು ಆಫೀಸಿಗೂ ಕೊಡಬೇಕು. ಅಟ್ ದ ಸೇಮ್ ಟೈಮ್ ನಮ್ಮ ಪಾಕೆಟನ್ನು ತುಂಬಿಸ್ಕೊಳ್ಬೇಕು. ಆಗ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ. ಅದೇ ಥರ ಐಕ್ಯವನ್ನು ಕೂಡ ಗೆಲ್ಲಕ್ಕೆ ಸಾಧ್ಯ. ಸೊ ಇಷ್ಟು ನಮಸ್ಕಾರ ಹೇಳಿ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.